Hi friends, welcome to my channel. My useful information. ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಆನ್ ಮಾಡೋದ್ರಿಂದ ನಾನು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ನಾನು ಇವತ್ತು ಏನು ವಿಷಯದ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ ಅಂದರೆ ವೆಹಿಕಲ್ ಇನ್ಶೂರೆನ್ಸ್. ನೀವು ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ವಾಹನಗಳಿಗೂ ಕಡ್ಡಾಯವಾಗಿ ವಾಹನ ವಿಮೆಯನ್ನು ಮಾಡಿಸಿಕೊಳ್ಳಿ. ವಾಹನ ವಿಮೆ ಇಲ್ಲದೆ ನೀವು ಗಾಡಿಯಲ್ಲಿ ಪ್ರಯಾಣ ಮಾಡುವಾಗ ಅಕಸ್ಮಾತ್ ಏನಾದರೂ ಒಂದು ಈ ಥರ ಘಟನೆ ಆಯಿತು ಅಂದರೆ ಅದರಿಂದ ಉಂಟಾಗುವ ನಷ್ಟವನ್ನು ನಿಮ್ಮಿಂದ ತುಂಬಿಕೊಡಲು ಖಂಡಿತವಾಗಿ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನೀವು ನಿಮ್ಮ ವಾಹನಗಳಿಗೆ ಕಡ್ಡಾಯವಾಗಿ ವಾಹನ ವಿಮೆಯನ್ನು ಮಾಡಿಸಬೇಕು. ಮತ್ತು ವಾಹನ ವಿಮೆಯನ್ನು ಮಾಡಿಸುವುದ ಸಂದರ್ಭದಲ್ಲಿ ನೀವು ಒಬ್ಬ ನಂಬಿಕಸ್ಥ ಏಜೆಂಟ್ ಕಡೆಯಿಂದ ವಾಹನ ವಿಮೆಯನ್ನು ಮಾಡಿಸಿಕೊಳ್ಳುವುದು ತುಂಬ ಉತ್ತಮ. ಕೆಲವೊಂದು ಫ್ರಾಡ್ ವ್ಯಕ್ತಿಗಳು ಸಹ ಇದ್ದಾರೆ, ಹುಷಾರಾಗಿರಿ. ಮತ್ತು ನೀವೇನಾದರೂ ಫ್ರಾಡ್ ವ್ಯಕ್ತಿಗಳ ಹತ್ರ ಇನ್ಶೂರೆನ್ಸ್ ಏನಾದರೂ ಮಾಡಿಸಿದ್ದೀರಾ ಅಂದರೆ ಅಹಿತಕರ ಘಟನೆ ಆಗಿ ಕ್ಲೈಮ್ಗೆ ಹೋಗುವ ಸಂದರ್ಭದಲ್ಲಿ ನೀವು ತುಂಬ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ. ಜಿನಿಯನ್ ಏಜೆಂಟ್ಸ್ಗಳಿಂದ ಮಾತ್ರ ನೀವು ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳಿ. ಸಿಕ್ಕ ವ್ಯಕ್ತಿಗಳಿಂದೆಲ್ಲ ಮಾಡಿಸ್ಕೊಂಡರೆ ನಿಮ್ಮ ದುಡ್ಡಿಗೆ ದುಡ್ಡು ಹೋಗುತ್ತೆ. ಕಷ್ಟದಲ್ಲಿ ಅದು ನಿಮ್ಮ ಸಹಾಯಕ್ಕೂ ಸಹ ಬರುವುದಿಲ್ಲ. ಬಿ ಕೇರ್ಫುಲ್. ಮತ್ತು ಇನ್ಶೂರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಗಾಡಿನೂ ಸಹ ಬೇಕಾಗ್ಬಿಟ್ಟು ಓಡಿಸೋದಕ್ಕೆ ಹೋಗಬೇಡಿ. ಸಂಚಾರಿ ನಿಯಮಗಳನ್ನು ಪಾಲಿಸಿ. ಇನ್ಶೂರೆನ್ಸ್ ಇದ್ದರೂ ಸಹ ಕೆಲವೊಂದು ನಿಬಂಧನೆಗಳಿದ್ದಾವೆ, ಅವುಗಳನ್ನು ನಾವು ತಪ್ಪದೇ ಫಾಲೋ ಮಾಡಬೇಕು. ಯಾವುದೇ ರೀತಿಯ ವಾಹನಗಳಿಗೆ ವಿಮೆಯನ್ನು ಮಾಡಿಸಲು ನನ್ನನ್ನು ಸಂಪರ್ಕಿಸಿ. ಥ್ಯಾಂಕ್ ಯು. ಸ್ಟೇ ಸೇಫ್ ಡ್ರೈವ್.